ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಜಾನ್ವರಿ ಟು ಮಾರ್ಚ್ 2023 ಕ್ವಾರ್ಟರಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿತ್ತು. ಪ್ರತಿ ತಿಂಗಳು ನೆಗೆಟಿವ್ ಕ್ಲೋಸ್ ಆಗ್ತಾ ಇತ್ತು. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇತ್ತು. FIIs, DIIs, ಮ್ಯೂಚುವಲ್ ಫಂಡ್ಸ್ ಎಲ್ಲ ಆವಾಗ ಸುಮಾರು ಕಂಪ್ನಿಯಲ್ಲಿ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದರು. ಕೆಲವು ಕಂಪ್ನೀಸಲ್ಲಿ ಸ್ಟೇಕನ್ನು ಕಮ್ಮಿ ಮಾಡಿಕೊಂಡ್ರು, ಯಾಕಂದರೆ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿರಬೇಕು. ಯಾವುದೇ ಒಂದು ಕಂಪ್ನಿಲಿ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಬರುವಾಗ ಆವಾಗ ಆ ಶೇರ್ ರೇಟ್ ಮೇಲೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಇನ್ಫ್ಯಾಕ್ಟ್ ಅದು ಕಾಮನ್ ಸೆನ್ಸ್ ಥರ ಕಾಣಿಸುತ್ತೆ. ಅದೇ ಥರ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗುವಾಗ, ದೊಡ್ಡ ಅಮೌಂಟ್ ಸೆಲ್ ಆಗುವಾಗ ಆವಾಗ ಆ ಕಂಪ್ನಿ ಶೇರ್ ಪ್ರೈಸು ಟೆಂಪ್ರರಿಯಾಗಿ ಬೀಳೋ ಚಾನ್ಸಸ್ ಇದೆ. ಹಾಗೂ ರಿಟೇಲ್ ಇನ್ವೆಸ್ಟರ್ಸು ತುಂಬ ಜನ ಒಂದು ಸ್ಟಾಕನ್ನು ಬೈ ಮಾಡುವಾಗ ಆವಾಗ ಅದಕ್ಕೆ ಸ್ವಲ್ಪ ಅಪ್ವರ್ಡ್ ಪ್ರೆಷರ್ ಬರುತ್ತೆ, ಹಾಗೂ ಸೇಲ್ ಮಾಡುವಾಗ ಲೋವರ್ ಪ್ರೆಷರ್ ಆಗೇ ಆಗುತ್ತೆ. ಒಂದು ಇಂಪಾರ್ಟೆಂಟ್ ನ್ಯೂಸ್ ರಿಪೋರ್ಟ್ ಪ್ರಕಾರ ಡೇಟಾ ಸಹಿತ ಅವರು ಕೊಟ್ಟಿದ್ದಾರೆ ಯಾವ ಥರ FIIs ಹಾಗೂ DIIs ಇನ್ವೆಸ್ಟ್ ಮಾಡುವಾಗ ಹೇಗೆ ಸ್ಟಾಕ್ ಪ್ರೈಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇದು ವೆರಿ ಇಂಟ್ರೆಸ್ಟಿಂಗ್ ಡೇಟಾ. ಯಾಕೆಂದರೆ ಈ ಡೇಟಾ ನೋಡುವಾಗ ಒಂದು ಜನರಲ್ ಆಗಿ ಈ ಥರ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ ನಮಗೊಂದು ಐಡಿಯಾ ಸಿಕ್ಬಿಡ್ತದೆ. ಇದರಿಂದ ಸುಮಾರು ಅಬ್ಸರ್ವೇಷನ್ಸು ಮಾಡ್ಬೋದು. ನಾನು ಲಾಸ್ಟಲ್ಲಿ ಆ ಅಬ್ಸರ್ವೇಷನ್ಸನ್ನು ಹೇಳ್ತಾ ಇದ್ದೀನಿ. ಇಂಪ್ಯಾಕ್ಟ್ ಆನ್ ಹೋಲ್ಡಿಂಗ್ಸ್ ಇನ್ಕ್ರೀಸ್ ಅಂದರೆ FIIs, DIIs ಎಲ್ಲ ಹೋಲ್ಡಿಂಗ್ಸನ್ನು ಇನ್ಕ್ರೀಸ್ ಮಾಡುವಾಗ ಯಾವ ಥರ ಶೇರ್ ಪ್ರೈಸು ರಿಯಾಕ್ಟ್ ಆಗಿದೆ ಅಂತ. FIIs ಜಾನ್ವರಿ ಟು ಮಾರ್ಚ್ 2023ಯಲ್ಲಿ 609 ಕಂಪ್ನಿಗೆ ಅವರು ಸ್ಟೇಕನ್ನು ಇನ್ಕ್ರೀಸ್ ಮಾಡಿಕೊಂಡ್ರು. ಆವಾಗ ಆವ್ರೇಜ್ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಯಾವ ಸ್ಟಾಕ್ಸಲ್ಲಿ ಅವರು ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ರು -6% ಆಗಿತ್ತು. DIIs 529 ಕಂಪ್ನೀಸಲ್ಲಿ ಅವರ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದರು ಈ ಪೀರಿಯಡಲ್ಲಿ. ಆವಾಗ ಆ ಸ್ಟಾಕ್ ಪ್ರೈಸು -6.2%. ಮ್ಯೂಚುವಲ್ ಫಂಡ್ಸು 417 ಕಂಪ್ನಿ ಇನ್ಕ್ರೀಸ್ ಆಯಿತು, ಸ್ಟೇಕು 6.08% ನೆಗೆಟಿವ್ ರಿಟರ್ನ್ಸ್ ಬಂತು. ಇನ್ಶೂರೆನ್ಸ್ ಕಂಪ್ನೀಸು 237 ಕಂಪ್ನೀಸಿಗೆ ಇನ್ಕ್ರೀಸ್ ಆಯಿತು, ಸ್ಟೇಕು 6.15% ನೆಗೆಟಿವ್ ರಿಟರ್ನ್ಸ್. ರಿಟೇಲ್ ಇನ್ವೆಸ್ಟರ್ಸ್ 819 ಕಂಪ್ನೀಸಲ್ಲಿ ಸ್ಟೇಕ್ ಇನ್ಕ್ರೀಸ್ ಮಾಡಿದ್ದಾರೆ. ಪರ್ಸೆಂಟೇಜ್ ರಿಟರ್ನ್ಸು 17.62% ಆ ಕಂಪ್ನೀಸಲ್ಲಿ ಬಂದಿದೆ. ಇದನ್ನು ಅಬ್ಸರ್ವ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಮತ್ತೆ ಬರುತ್ತೆ. ಅದೇ ಥರ ಇಂಪ್ಯಾಕ್ಟ್ ಆನ್ ಹೋಲ್ಡಿಂಗ್ಸ್ ಡಿಕ್ರೀಸ್ ಅಂದರೆ FIIs ಸ್ಟೇಕನ್ನು ಕಮ್ಮಿ ಮಾಡುವಾಗ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಅಂತ. FIIs 714 ಕಂಪ್ನೀಸಲ್ಲಿ ಸ್ಟೇಕ್ ಕಮ್ಮಿ ಮಾಡಿಕೊಂಡ್ರು ಜಾನ್ವರಿ ಟು ಮಾರ್ಚ್ 2023 ಪೀರಿಯಡಲ್ಲಿ. ಆವಾಗ ಸ್ಟಾಕ್ ಪ್ರೈಸು ಯಾವ ಕಂಪ್ನೀಸಲ್ಲಿ ಸ್ಟೇಕ್ ಕಮ್ಮಿ ಆಯಿತು 14.21% ನೆಗೆಟಿವ್ ಗ್ರೋತು. DIIs 438 ಕಂಪ್ನೀಸು ಹಾಗೂ -11.83%. ಮ್ಯೂಚುವಲ್ ಫಂಡ್ಸು 290 ಕಂಪ್ನೀಸಲ್ಲಿ ಸ್ಟೇಕ್ ಕಮ್ಮಿ ಮಾಡಿಕೊಂಡ್ರು 9.5% ನೆಗೆಟಿವ್ ರಿಟರ್ನ್ಸು. ಇನ್ಶೂರೆನ್ಸ್ ಕಂಪ್ನೀಸ್ 287 ಹಾಗೂ -8.62. ರಿಟೇಲ್ ಇನ್ವೆಸ್ಟರ್ಸ್ 972 ಕಂಪ್ನೀಸಿಗೆ ಸ್ಟೇಕು ಕಮ್ಮಿ ಮಾಡಿಕೊಂಡ್ರು ಈ ಪೀರಿಯಡಲ್ಲಿ, ಹಾಗೂ ರಿಟರ್ನ್ಸು -7.56. ಈಗ ಈ ಎರಡು ಟೇಬಲನ್ನು ನೋಡಿದ್ರಿ, ಹಾಗೂ ಬೇಕಾದರೆ ಇನ್ನೊಂದು ಸತಿ ನೋಡ್ಕೋಬೋದು ಪಾಸ್ ಮಾಡಿ. ನಾನು ಅಬ್ಸರ್ವೇಷನ್ಸ್ ಅಂತ ಹೇಳ್ತೀನಿ, ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಅಬ್ಸರ್ವೇಷನ್ ಅಥವಾ ಕಮೆಂಟ್ ನಂಬರ್ 1, FIIs, DIIs, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಅವರ ಸ್ಟೇಕನ್ನು ಯಾವುದೋ ಕಂಪ್ನೀಸಲ್ಲಿ ಇನ್ಕ್ರೀಸ್ ಮಾಡುವಾಗ ಶೇರ್ ಪ್ರೈಸು ಆವಾಗ ಜಾಸ್ತಿ ಬಿದ್ದಿಲ್ಲ. ಆ್ಯಕ್ಚುಲಿ ಬರೀ 6% ಬಿದ್ದಿದೆ ಕಂಪೇರ್ ಟು ಓವರ್ ಆಲ್ ಮಾರ್ಕೆಟ್ ಫಾಲ್. ಇನ್ಫ್ಯಾಕ್ಟ್ ಜಾನ್ವರಿ ಟು ಮಾರ್ಚ್ ತಿಂಗಳಲ್ಲಿ ತುಂಬ ಬಿದ್ದಿತ್ತು ಮಾರ್ಕೆಟು, ಆಲ್ಮೋಸ್ಟ್ 10%ಗಿಂತ ಜಾಸ್ತಿ ಬಿದ್ದಿತ್ತು. ಆದರೆ ಈ ಕಂಪ್ನೀಸಲ್ಲಿ ಬರೀ 6% ಬಿದ್ದಿದೆ. ಯಾಕಂದರೆ ಇವರು ಸ್ಟೇಕ್ ಇನ್ಕ್ರೀಸ್ ಮಾಡುವಾಗ ಬೈಯಿಂಗ್ ಆಗಿ ಅಷ್ಟು ಚಾನ್ಸಸ್ ಇರಲಿಲ್ಲ ಬೀಳಲಿಕ್ಕೆ. ಅದೇ ಥರ ರಿಟೇಲ್ ಇನ್ವೆಸ್ಟರ್ಸ್ ಕೆಲವು ಕಂಪ್ನೀಸಲ್ಲಿ ಅವರು ಸ್ಟೇಕನ್ನು ಇನ್ಕ್ರೀಸ್ ಮಾಡುವಾಗ ಏನೂ ಸಪೋರ್ಟ್ ಸಿಕ್ಕಿಲ್ಲ ಸ್ಟಾಕ್ ಪ್ರೈಸಿಗೆ. ಸ್ಟಾಕ್ ಪ್ರೈಸು ಆವಾಗಲೂ 17.6% ನೆಗೆಟಿವ್ ರಿಟರ್ನ್ಸ್ ಕೊಡ್ತು. ಅಂದರೆ ಮಾರ್ಕೆಟ್ಗಿಂತ ಜಾಸ್ತಿನೇ ಬಿತ್ತು. ಮಾರ್ಕೆಟ್ ಆವಾಗ ನೆಗೆಟಿವ್ ಆಗಿತ್ತು, ಈ ಕಂಪ್ನೀಸು ಜಾಸ್ತಿನೇ ಬಿದ್ದಿದೆ. ಯಾಕಂದರೆ ರಿಟೇಲ್ ಇನ್ವೆಸ್ಟರ್ಸ್ದು ಸ್ಟ್ರೆಂತು ಅಷ್ಟು ಜಾಸ್ತಿ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಮೂರನೇ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಸಿಮಿಲರ್ ಆಗಿ FIIs, DIIs, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಳ್ಳುವಾಗ ಆವಾಗ ಆ ಪರ್ಟಿಕ್ಯುಲರ್ ಸ್ಟಾಕ್ ಪ್ರೈಸು ಜಾಸ್ತಿ ಬಿದ್ದಿದೆ. ಇನ್ಫ್ಯಾಕ್ಟ್ ಮಾರ್ಕೆಟ್ ಫಾಲ್ಗಿಂತ ಜಾಸ್ತಿನೇ ಈ ಕಂಪ್ನೀಸ್ ಬಿದ್ದಿದೆ. 9 to 12% ಬಿದ್ದಿದೆ ಕಂಪೇರ್ ಟು ಓವರ್ ಆಲ್ ಮಾರ್ಕೆಟ್ ಫಾಲ್ ಡ್ಯೂರಿಂಗ್ ದ ಪೀರಿಯಡ್. ನಾಲ್ಕನೇ ಪಾಯಿಂಟು, ರಿಟೇಲ್ ಇನ್ವೆಸ್ಟರ್ಸು ಕೆಲವು ಕಂಪ್ನೀಸಲ್ಲಿ ಸ್ಟೇಕ್ ಕಮ್ಮಿ ಮಾಡಿ ಸೇಲ್ ಮಾಡ್ಕೊಳ್ಳುವಾಗ ಅವರ ಆವ್ರೇಜ್ ರಿಟರ್ನ್ಸ್ ಆ ಪರ್ಟಿಕ್ಯುಲರ್ ಸ್ಟಾಕ್ಸಲ್ಲಿ -8%. ಸೊ ರಿಟೇಲ್ ಇನ್ವೆಸ್ಟರ್ಸ್ ಪರ್ಟಿಕ್ಯುಲರ್ ಸ್ಟಾಕ್ಸಲ್ಲಿ ಸೇಲ್ ಮಾಡುವಾಗಲೂ ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ. ಏನು FIIs, DIIs, ಮ್ಯೂಚುವಲ್ ಫಂಡ್ಸ್ ಮಾಡಿದ್ರು ಅಲ್ಲೇ ಇಂಪ್ಯಾಕ್ಟ್ ಆಗಿದ್ದು ಸ್ಟಾಕ್ ಪ್ರೈಸಿಗೆ. ಐದನೇ ಪಾಯಿಂಟ್ ಏನಂದರೆ FIIs, DIIs ಹಾಗೂ ಲಾರ್ಜ್ ಇನ್ಸ್ಟಿಟ್ಯೂಷನ್ಸು ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಇರುತ್ತೆ ಸ್ಟಾಕ್ ಪ್ರೈಸ್ ಮೂವ್ಮೆಂಟಲ್ಲಿ, ಹಾಗೂ ಇದು ಶಾರ್ಟ್ ಟರ್ಮಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ರಿಟೇಲ್ ಇನ್ವೆಸ್ಟರ್ಸು ಎಷ್ಟೇ ದೊಡ್ಡ ನಂಬರ್ ಇದ್ದರೂ ಅವರ ಟೋಟಲ್ ಇನ್ವೆಸ್ಟ್ಮೆಂಟು ಅಷ್ಟು ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಸ್ಟಾಕ್ ಪ್ರೈಸಲ್ಲಿ ಇಂಪ್ಯಾಕ್ಟ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಈ ಅಬ್ಸರ್ವೇಷನ್ಸಿಂದ ನಮಗೇನೊಂದು ಐಡಿಯಾ ಸಿಗುತ್ತೆ ಅಂದರೆ ಇದೊಂದು ಜನರಲ್ ರೂಲು.
ಯಾವುದೇ ಒಂದು ಸ್ಟಾಕಲ್ಲಿ ಜಾಸ್ತಿ FIS ಬೈ ಆಗ್ತಾಯಿದ್ರೆ ಆವಾಗ ಅದು ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೂ ಅಕಸ್ಮಾತ್ ಮಾರ್ಕೆಟ್ ವೀಕ್ನೆಸ್ ಇದ್ದರೆ ಮೇಲೆ ಹೋಗ್ತಾ ಇರ್ಬೋದು, ಆದರೆ ಕೆಳಗೆ ಬರೋ ಚಾನ್ಸಸ್ ಕಮ್ಮಿ. ಈ ಏಳನೇ ಪಾಯಿಂಟ್ ಅದೇ ನಾನು ಹೇಳ್ತಾ ಇದ್ದೀನಿ, ಸ್ಟಾಕ್ ಪ್ರೈಸಸ್ಸು ಎಲ್ಲ ಟೈಮು ಮೇಲೆ ಹೋಗ್ಬೇಕಂತಿಲ್ಲ. FIS ಬೈ ಮಾಡಿದ್ರಂದ್ರೆ ಮೇಲೆ ಹೋಗ್ಬೇಕಂತಿಲ್ಲ, ಆದರೆ ಬೈ ಮಾಡಿದರೆ ಕೆಳಗೆ ಹೋಗೋ ಚಾನ್ಸಸ್ ಕಮ್ಮಿ, ಅಥವಾ ಕೆಳಗೆ ಹೋಗೋದು ಸ್ವಲ್ಪ ಕಮ್ಮಿ ರೇಟಲ್ಲಿ ಹೋಗ್ಬೋದು ಕಂಪೇರ್ ಟು ಬೇರೆ ಸ್ಟಾಕ್ಸು. ಯಾಕಂದರೆ ಈ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಜಾಸ್ತಿ ದುಡ್ಡು ಹಾಕುವಾಗ ಸ್ವಲ್ಪ ಬೈಯಿಂಗ್ ಸಿಚುವೇಶನ್ ಬರ್ತದೆ, ಆವಾಗ ಬೇರೆ ಇನ್ವೆಸ್ಟರ್ಸು ಎಷ್ಟೇ ಸೇಲ್ ಮಾಡಿದ್ರು ಅಷ್ಟು ಕೆಳಗೆ ಹೋಗೋದಿಲ್ಲ. ಇದೊಂದು ಜನರಲ್ ತಮ್ ರೂಲ್ ಅಂತ ಹೇಳ್ತೀವಿ ನೋಡಿ, ಜನರಲ್ ಆಗಿ ಮಾರ್ಕೆಟ್ ಈ ಥರ ವರ್ಕ್ ಆಗುತ್ತಂತ. ಇದು ಮೈಂಡಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಯಾಕಂದರೆ ಡೇಟಾ ಸಹಿತ ಈ ರಿಪೋರ್ಟಲ್ಲಿ ನಮ್ಗೆ ಗೊತ್ತಾಗಿದೆ ಯಾವ ಥರ FIS ಮತ್ತು DIS ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡುವಾಗ ಸ್ಟಾಕ್ ಪ್ರೈಸಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತಂತ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಇನ್ನೊಂದು, ನಿಮ್ಮ ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸಿಗೆ ನೀವು ಮೋಟಿವೇಟ್ ಮಾಡಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಎಸ್ ಅಂತ ಹಾಕಿ, ಇಲ್ಲ ನಾನು ಯಾರಿಗೂ ಏನು ಹೇಳಲಿಲ್ಲ ಇವತ್ತರೆಗೆ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.